ನಮಸ್ಕಾರ. ಈ ಟಿ ವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 330ನೇ ತರಗತಿಯಲ್ಲಿದ್ದೀವಿ. ಹಿಂಬಾಗುವಿಕೆಯ ಆಸನಗಳನ್ನು ಸಾಕಷ್ಟು ತರಗತಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಇದರ ಅಭ್ಯಾಸವನ್ನು ಮಾಡ್ತಾ ಇದ್ದೀರಾ ಅಂತೇಳಿ ನಾನು ನಂಬಿದ್ದೀನಿ. ಇವತ್ತು ಸಹ ವಿಶೇಷವಾಗಿ ಕತ್ತಿನ ಭಾಗಕ್ಕೆ ಇನ್ನೂ ಹೆಚ್ಚಿನ ತೀಕ್ಷ್ಣತರವಾದಂತಹ ಹಿಂಬಾಗುವಿಕೆಯನ್ನು ಕೊಡುವ ಒಂದು ಕ್ರಮವನ್ನು ಗಮನಿಸೋಣ. ಹೌ ಟು ಗಿವ್ ಮೋರ್ ಇಂಟೆನ್ಸ್ ಸ್ಟ್ರೆಚ್ ಟು ದಿ ನೆಕ್, ಅದು ನಾವು ಇವತ್ತು ಗಮನಿಸ್ತಾ ಇರತಕ್ಕಂಥ ಒಂದು ಆಸನದಲ್ಲಿ ಇದೆ. ಮತ್ತು ಈ ಕತ್ತಿನ ಭಾಗ ಇಟ್ಸ್ ಎ ವೆರಿ ಸ್ಲೆಂಡರ್ ಐಟಮ್. ಅದೊಂಥರ ಇಟ್ ಇಸ್ ಲೈಕ್ ಎ ಕಾಲಮ್, ಒಂದು ಚಿಕ್ಕ ಕಾಲಮ್ ಥರ. ಇಲ್ಲಿ ನಮ್ಮ ಎದೆಗೂಡು ಮತ್ತು ಸೊಂಟದ ಭಾಗ, ಇಲ್ಲಿರ್ತಕ್ಕಂಥ ಬೆನ್ನುಗಂಬಕ್ಕೆ ಇರತಕ್ಕಂಥ ಒಂದು ರಕ್ಷಣಾ ವ್ಯವಸ್ಥೆ ಇಲ್ಲಿಲ್ಲ. ಇದೇ ಕಾರಣದಿಂದ ಕತ್ತಿನ ಭಾಗದ ಹಿಂಬಾಗುವಿಕೆಯನ್ನು ಆಧಾರಗಳ ಸಹಾಯವಿಲ್ಲದೆ ಮಾಡಬೇಕಾದರೆ ಸ್ವಲ್ಪ ಎಚ್ಚರ ಅಗತ್ಯ, ಅಭ್ಯಾಸ ಅಗತ್ಯ, ತಾಳ್ಮೆ ಅಂತೂ ಖಂಡಿತ ಅಗತ್ಯ. ಆದರೆ ನುರಿತ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಾಡ್ತಕ್ಕಂಥದ್ದು ಅತಿ ಉತ್ತಮ. ಆದರೆ ಯಾರಿಗೆ ಆ ವ್ಯವಸ್ಥೆ ಆರೋಗ್ಯಕರವಾಗಿದೆಯೋ ಅಂಥವರು ಇದರ ಅಭ್ಯಾಸವನ್ನು ಮಾಡಿ ಸಾಕಷ್ಟು ಉಪಯುಕ್ತತೆಯನ್ನು ಪಡ್ಕೋಬೋದು. ಕಾಲುಗಳನ್ನು ಮುಂದಕ್ಕೆ ಚಾಚಿ ಬೆನ್ನುಗಂಬದ ಮೇಲೆ ಮಲಗಿ, ಕಾಲುಗಳನ್ನು ಮಡಚಿ, ಪಾದ ಒಂದು 6 ಇಂಚ್ ಅಗಲ, ಪಾದ ಸಮಾನಾಂತರವಾಗಿರಲಿ. ಹಿಮ್ಮಡಿ ಪೃಷ್ಠದ ಕೀಲಿಗೆ ಸಾಧ್ಯವಾದಷ್ಟು ಹತ್ತಿರ ತೆಗೆದುಕೋಬೇಕು. ಈಗ ಕೈಗಳನ್ನು ಮೇಲಕ್ಕೆ ಚಾಚಿ, ಕೈಗಳನ್ನು ಮಡಚಿ, ರೈಸ್ ದಿ ಹಿಪ್ಸ್ ಅಪ್, ರೆಸ್ಟ್ ದಿ ಹೆಡ್. ಹಾಗೆ ಅದು ತಲೆಯ ಭಾಗ ಹಣೆಯ ಭಾಗವನ್ನು ಇಡುವಂತೆ, ಅಂದರೆ ಹಣೆಯನ್ನು ಇಡುವಂತೆ ಬಾಗಿರಬೇಕು. ಮೊದಲು ಈ ಥರ ಬಾಗಿರಿ, ಹಸ್ತವನ್ನು ಹಾಗೆ ಒತ್ತಿಟ್ಕೊಂಡಿರಿ. ಫಸ್ಟ್ ಗೆಟ್ ದಿಸ್ ಪೊಸಿಷನ್. ಇಲ್ಲಿ ನೋಡಿ, ಇಲ್ಲಿ ಪೃಷ್ಠವನ್ನು ಸಹ ಮೇಲಕ್ಕೆ ಎತ್ತಿದ್ದೀವಿ, ಪಾದ ಒತ್ತಲ್ಪಟ್ಟಿದೆ. ಕತ್ತಿನ ಭಾಗವನ್ನು ಗಮನಿಸಿ, ಅದು ಭಾಳ ಒಳ್ಳೆಯ ಒಂದು ಹಿಂಬಾಗುವಿಕೆಯನ್ನು ಪಡ್ಕೊಂಡಿರ್ತೀವಿ. ಗೆಟ್ಸ್ ಅ ವೆರಿ ಗುಡ್ ಬೆಂಡಿಂಗ್. ಮತ್ತು ಒತ್ತಿರೋದ್ರಿಂದ ಅದರ ಎ ಪ್ರೆಷರ್ ಆಲ್ಸೋ ಹಿಯರ್. ಆ ಕಾರಣದಿಂದಾಗಿ ನಾವು ಒತ್ತಬೇಕಾದ್ರೆ ಕತ್ತನ್ನು ಸ್ವಲ್ಪ ಆ ಕಡೆ ಈ ಕಡೆ ಒತ್ತರೂ ಈ ಸಮರ್ಪಕವಾದಂಥ ಬಾಗುವಿಕೆ ಬರೋದಿಲ್ಲ. ಯು ಮೇ ಗೆಟ್ ಇನ್ ಟು ಎ ಅನ್ಈವನ್ ಸ್ಟ್ರೆಚ್, ಅನ್ಸಿಮೆಟ್ರಿಕಲ್ ಬೆಂಡಿಂಗ್. ಅದು ಕೂಡದು. ಯು ಶುಡ್ ಗೆಟ್ ಅ ವೆರಿ ಸಿಮೆಟ್ರಿಕಲ್ ಬೆಂಡಿಂಗ್, ಭಾಳ ಮುಖ್ಯ. ನಂತರ ನಿಧಾನವಾಗಿ ಕೆಳಕ್ಕೆ ಇಳಿರಿ, ಸ್ಲೋಲಿ ಕಮ್ ಡೌನ್. ಹಾಗೇ ಇರಿ. ಕೈಗಳನ್ನು ವಿರಮಿಸಿ. ಈ ಕತ್ತಿನ ಭಾಗ ನಾವು ಇಡಬೇಕಾದ್ರೆ ದಟ್ ಸಿಮೆಟ್ರಿಕಲ್ ಬೆಂಡಿಂಗ್, ದಟ್ ಅನಟಾಮಿಕಲ್ ಅಲೈನ್ಮೆಂಟ್, ಇದು ಭಾಳ ಮುಖ್ಯ. ಸಮರೂಪತೆಯ ಬಾಗುವಿಕೆ ಬರಬೇಕು. ಅದಿಲ್ಲ ಅಂತೇಳಿದ್ರೆ ಇಲ್ಲಿರ್ತಕ್ಕಂಥ ಸ್ನಾಯುಗಳು ಸ್ವಲ್ಪ ಏರುಪೇರಾದರೂ ಒಂದು ಕಡೆ ಜಾಸ್ತಿ ಎಳೆದು ಬಿಟ್ಟರೆ ಅದು ಭಾಳ ಬೇಗ ಆ ಸ್ನಾಯು ಸೆಳೆತ ಉಂಟಾಗುತ್ತೆ. ಮತ್ತು ಕತ್ತಿನ ಭಾಗದಲ್ಲಿ ಒಂದು ಸ್ವಲ್ಪ ಸ್ನಾಯು ಸೆಳೆತ ಒಳಗಾದರೆ ಪ್ರಾಯಶಃ ನಿಮ್ಮಲ್ಲಿ ಅನೇಕರಿಗೆ ಇದರ ಅನುಭವ ಇರ್ಬೋದು. ಬಹಳ ತ್ರಾಸ ಕೊಡತಕ್ಕಂತಹ ವ್ಯವಸ್ಥೆ, ಅದನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳದೇ ಇದ್ದರೆ. ಇಲ್ಲ ಅಂತ ಹೇಳಿದ್ರೆ ಇದು ನಮ್ಮ ಜೀವನಕ್ಕೆ ಭಾಳ ಅನುಕೂಲವಾಗಿರ್ತಕ್ಕಂಥದ್ದು. ನಮ್ಮ ಅನೇಕ ಚಲನೆಗಳು, ಕತ್ತು ನಮ್ಮ ಅನೇಕ ದೈನಂದಿನ ಚಟುವಟಿಕೆಗಳಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಆ ಕಾರಣದಿಂದಾಗಿಯೇ ಈ ಭಾಗವನ್ನು ಚೆನ್ನಾಗಿ ಇಟ್ಕೋಬೇಕೆ ಹೊರತು ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಉಪದ್ರವ ಬರುವಂತಹ ರೀತಿಯಲ್ಲಿ ಮಾಡ್ಕೋಬಾರ್ದು. ಈಗ ನಾವು ಮಾಡಲಿರತಕ್ಕಂತಹ ಈ ಆಸನಗಳು ವಿಶೇಷವಾಗಿ ಕತ್ತಿನ ಭಾಗದ ಶಕ್ತಿಯನ್ನು, ಬಾಗುವಿಕೆಯ ಪ್ರಮಾಣವನ್ನು, ಅದರ ಆರೋಗ್ಯವನ್ನು ಚೆನ್ನಾಗಿ ಮಾಡುತ್ತೆ. ಆದರೆ ಯಾರಿಗೆ ಅದು ಈಗಾಗಲೇ ಒಂದು ಒಳ್ಳೆಯ ಮಟ್ಟದಲ್ಲಿದೆಯೋ ಅಂಥವರಿಗೆ ಇದು ನೇರವಾಗಿ ಅಭ್ಯಾಸ ಮಾಡ್ಬೋದು. ತೊಂದರೆ ಇರೋರು ಇದನ್ನು ದಯವಿಟ್ಟು ಅಭ್ಯಾಸ ಮಾಡಬೇಡಿ. ನುರಿತ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಅಷ್ಟೇ ಅಭ್ಯಾಸ ಮಾಡಬೇಕು. ಈಗ ಮತ್ತೊಮ್ಮೆ ಇದನ್ನು ಗಮನಿಸೋಣ. ಕೈಗಳನ್ನು ಮೇಲಕ್ಕೆ, ಹಸ್ತವನ್ನು ಒತ್ತಿ, ಇನ್ಹೇಲ್ ಎಕ್ಸೇಲ್ ರೈಸ್. ಹಣೆಯ ಭಾಗವನ್ನು ವಿರಮಿಸಬೇಕು. ಮೊದಲು ಇಲ್ಲಿ ಹಸ್ತವನ್ನು ಕೆಳಗಡೆ ಒತ್ತಿರಬೇಕು, ಹಣೆಯನ್ನು ಸರಿಯಾದ ರೀತಿಯಲ್ಲಿ ಒತ್ತಬೇಕು. ಯು ಹ್ಯಾವ್ ಟು ಪೊಸಿಷನ್ ಪ್ರಾಪರ್ಲಿ. ಇದು ಸಾಧ್ಯ ಆಗಿ ಇಲ್ಲಿ ಸ್ವಲ್ಪ ಸ್ಥಿರತೆ ಕಂಡುಕೊಂಡರೆ ನಂತರ ಹಸ್ತಗಳನ್ನು ತೆಗೆದು ನಮಸ್ಕಾರ ಮುದ್ರೆಯನ್ನು ಮಾಡೋದು.
ಹೀಗೆ ಇದು ಕತ್ತಿನ ಭಾಗಕ್ಕೆ ಒಳ್ಳೆಯ ಸ್ಥಿರತೆಯನ್ನು, ಶಕ್ತಿಯನ್ನು, ಬಾಗುವಿಕೆಯನ್ನು ಕೊಡುತ್ತೆ. ಇಟ್ ಗಿವ್ಸ್ ಸ್ಟೆಬಿಲಿಟಿ, ಗುಡ್ ಮೊಬಿಲಿಟಿ ಆ್ಯಂಡ್ ಸ್ಟ್ರೆಂತ್ ಟು ದಿ ಕಂಪ್ಲೀಟ್ ಸರ್ವಿಕಲ್ ರೀಜನ್. ಈಗ ನಿಧಾನವಾಗಿ ಕೈಗಳನ್ನು ಕೆಳಕ್ಕೆ ತೆಗೆದುಕೊಳ್ಳಿ. ನಂತರ ಕತ್ತನ್ನು ಮತ್ತು ಇಡೀ ಸೊಂಟದ ಭಾಗವನ್ನು ವಿರಮಿಸಿ. ಇದು ತಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಅಂತ ನಾವು ಬರೀ ಕತ್ತು ಮತ್ತು 2 ಪಾದದ ಮೇಲೆ ನಾವು ಇಡೀ ದೇಹವನ್ನು ಸಮತೋಲನವಾಗಿ ಇಟ್ಕೋಬೇಕಾಗುತ್ತೆ. ಆಗ ಕತ್ತಿನ ಭಾಗದ ಸ್ನಾಯುಗಳು ಸಹ ಸ್ಥಿರತೆಯ ದೃಷ್ಟಿಯಿಂದ ಸಚೇತನಗೊಳ್ಳುತ್ತೆ. ಮತ್ತೊಮ್ಮೆ ಗಮನಿಸಿ. ಕೈಯನ್ನು ಮಡಚಬೇಕು, ಒತ್ತಬೇಕು. ಸ್ಲೋಲಿ ರೈಸ್ ಅಪ್. ಹಣೆಯನ್ನು ವಿರಮಿಸಿ. ಮೊದಲು ಇಲ್ಲಿ ಸರಿಯಾದ ರೀತಿಯಲ್ಲಿ ಆ ಸ್ಥಿರತೆಯನ್ನು ಕಂಡ್ಕೋಬೇಕು. ಒಮ್ಮೆ ಆ ಸ್ಥಿರತೆಯನ್ನು ಕಂಡ್ಕೊಂಡ ಮೇಲೆ ಹಸ್ತವನ್ನು ನಮಸ್ಕಾರ ಮುದ್ರೆಗೆ ತರಬೇಕು. ಸುಮಾರು ಒಂದು 10 ಸೆಕೆಂಡ್ಗಳಷ್ಟು ಕಾಲ ಇಲ್ಲಿ ವಿರಮಿಸಬೇಕು. ನಂತರ ನಿಧಾನವಾಗಿ ಕೈಗಳನ್ನು ಕೆಳಕ್ಕೆ ತೆಗೆದುಕೊಳ್ಳಿ. ಇಡೀ ದೇಹವನ್ನು ವಿರಮಿಸಿ ನಿಧಾನವಾಗಿ ಮೇಲಕ್ಕೆ ಏಳಿ ಸ್ವಸ್ತಿಕಾಸನದಲ್ಲಿ ಕುಳಿತುಕೊಳ್ಳಿ.